ನಮ್ಮ ಫಸ್ಟ್ ಸೆಂಟೆನ್ಸ್ ಇದೆ, ನಿನ್ನ ಕೋಣೆ ಸ್ವಚ್ಛ ಮಾಡು. ಕ್ಲೀನ್ ಯುವರ್ ರೂಮ್. ಕ್ಲೀನ್ ಯುವರ್ ರೂಮ್. ಕ್ಲೀನ್ ಅಂದರೆ ಸ್ವಚ್ಛ ಮಾಡು. ಇದು ಕೂಡ ಒಂದು ವರ್ಬ್ ಅಂದರೆ ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಕ್ಲೀನ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಕ್ಲೀನ್ಡ್. ಕ್ಲೀನ್ ಯುವರ್ ರೂಮ್. ಕೋಣೆ ಸ್ವಚ್ಛವಾಗಿ ಇಡು. ಕೀಪ್ ದ ರೂಮ್ ಕ್ಲೀನ್. ಕೀಪ್ ದ ರೂಮ್ ಕ್ಲೀನ್. ಕೀಪ್ ಅಂದರೆ ಇಡು, ಕೋಣೆನ ಸ್ವಚ್ಛವಾಗಿ ಇಡು. ಕೀಪ್ ದ ರೂಮ್ ಕ್ಲೀನ್. ಕೀಪ್ ಅನ್ನೋದು ಕೂಡ ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಕೆಪ್ಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಕೆಪ್ಟ್. ನೆಕ್ಸ್ಟ್, ನಿನಗೆ ತಡವಾಗ್ತಾ ಇದೆ. ಯು ಆರ್ ಗೆಟಿಂಗ್ ಲೇಟ್. ಯು ಆರ್ ಗೆಟಿಂಗ್ ಲೇಟ್. ನನಗೆ ತಡವಾಗ್ತಾ ಇದೆ. ಐ ಆಮ್ ಗೆಟಿಂಗ್ ಲೇಟ್. ಈ ವಾಕ್ಯ ವರ್ತಮಾನ ಕಾಲದಲ್ಲಿ ಇದೆ ಅಂದರೆ ಪ್ರೆಸೆಂಟ್ ಟೆನ್ಸ್. ಈಗ ನಾವು ಇದಕ್ಕೆ ಪಾಸ್ಟ್ನಲ್ಲಿ ಹೇಳಬೇಕು ಅಂದರೆ ನನಗೆ ತಡವಾಗ್ತಾ ಇತ್ತು. ಐ ವಾಸ್ ಗೆಟಿಂಗ್ ಲೇಟ್. ನಿನಗೆ ತಡವಾಗ್ತಾ ಇತ್ತು. ಯು ವರ್ ಗೆಟಿಂಗ್ ಲೇಟ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಚೇಂಜ್ ಆಗ್ತಾ ಇವೆ. ಆರ್ ಪ್ಲೇಸ್ನಲ್ಲಿ ವರ್ಬ್ ಬರ್ತಾ ಇದೆ. ಆಮ್ ಪ್ಲೇಸ್ನಲ್ಲಿ ವಾಸ್ ಬರ್ತಾ ಇದೆ. ಯು ಆರ್ ಗೆಟಿಂಗ್ ಲೇಟ್. ಯು ವರ್ ಗೆಟಿಂಗ್ ಲೇಟ್. ಐ ಆಮ್ ಗೆಟಿಂಗ್ ಲೇಟ್. ಐ ವಾಸ್ ಗೆಟಿಂಗ್ ಲೇಟ್. ನೆಕ್ಸ್ಟ್, ನೀನು ತುಂಬ ತಡ ಮಾಡ್ತಿದ್ದೀಯಾ. ಯು ಆರ್ ಟೇಕಿಂಗ್ ಟೂ ಲಾಂಗ್. ಯು ಆರ್ ಟೇಕಿಂಗ್ ಟೂ ಲಾಂಗ್. ನೀನು ತುಂಬ ತಡ ಮಾಡ್ತಿದೆಯಾ ಅಥವಾ ನೀನು ತುಂಬ ಸಮಯ ತೆಗೆದುಕೊಳ್ತಾ ಇದೆಯಾ. ಯು ಆರ್ ಟೇಕಿಂಗ್ ಟೂ ಲಾಂಗ್. ಟೇಕ್ ಅಂದರೆ ತೆಗೆದುಕೊಳ್ಳುವುದು. ಇದು ಒಂದು ಕ್ರಿಯಾಪದವಿದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟುಕ್ ಆ್ಯಂಡ್ ಥರ್ಡ್ ಫಾರ್ಮ್ ಟೇಕನ್. ಟೇಕ್, ಟುಕ್, ಟೇಕನ್. ಆ್ಯಂಡ್ ಟೇಕಿಂಗ್ ಅನ್ನೋದು ING ಫಾರ್ಮ್. ವರ್ಬ್ ಪ್ಲಸ್ ING ಇದು ವರ್ಬ್ನ ಫೋರ್ತ್ ಫಾರ್ಮ್ ಅಂದರೆ ING ಫಾರ್ಮ್. ಟೇಕ್ ಪ್ಲಸ್ ING ಟೇಕಿಂಗ್. ನೆಕ್ಸ್ಟ್, ಹಾಲು ಒಡೆದು ಹೋಗಿದೆ. ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್. ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್ ಅಂದರೆ ಹಾಲು ಒಡೆದು ಹೋಗಿದೆ ಅಥವಾ ಕೆಟ್ಟು ಹೋಗಿದೆ. ಸೋರ್ ಅಂದರೆ ಒಡೆದು ಹೋಗುವುದು, ಹಾಳಾಗುವುದು. ಯಾರೋ ನಿನ್ನನ್ನು ಕರೀತಿದ್ದಾರೆ. ಸಂಬಡಿ ಈಸ್ ಕಾಲಿಂಗ್ ಯು. ಸಂಬಡಿ ಈಸ್ ಕಾಲಿಂಗ್ ಯು. ಸಂಬಡಿ ಅಂದರೆ ಯಾರೋ, ಯಾರೋ ಒಬ್ಬರು. ಕಾಲಿಂಗ್ ಕರೀತಿದ್ದಾರೆ. ಕಾಲ್ ಅಂದರೆ ಕರೆಯುವುದು ಅಥವಾ ಕರೆ ಮಾಡು, ಎರಡೂ ಅರ್ಥ ಆಗುತ್ತೆ. ಕಾಲ್ ಅನ್ನೋದು ಕೂಡ ಒಂದು ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಕಾಲ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಕಾಲ್ಡ್. ಕಾಲಿಂಗ್ ಅನ್ನೋದು V4 ವರ್ಬ್ನ ಫೋರ್ತ್ ಫಾರ್ಮ್ ಅಂದರೆ ING ಫಾರ್ಮ್. ಸಂಬಡಿ ಈಸ್ ಕಾಲಿಂಗ್ ಯು. ಯಾರೋ ನಿನ್ನನ್ನು ಕರೀತಿದ್ದಾರೆ. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಸೊ ಈಸ್ ಹೆಲ್ಪಿಂಗ್ ವರ್ಬ್ ಆಗಿ ಬಂದಿದೆ. ಈಗ ನಾವು ಇದಕ್ಕೆ ಪಾಸ್ಟ್ ಟೆನ್ಸ್ನಲ್ಲಿ ಮಾಡಬೇಕು ಅಂದರೆ ಯಾರೋ ನಿನ್ನನ್ನು ಕರೀತಾ ಇದ್ರು. ಏನು ಚೇಂಜಸ್ ಆಗಲ್ಲ. ಈಸ್ ಪ್ಲೇಸ್ನಲ್ಲಿ ವಾಸ್ ಬರುತ್ತೆ ಅಷ್ಟೇ. ಸಂಬಡಿ ವಾಸ್ ಕಾಲಿಂಗ್ ಯು. ಸಂಬಡಿ ವಾಸ್ ಕಾಲಿಂಗ್ ಯು. ನಾನು ಇವತ್ತು ತಡವಾಗಿ ಎದ್ದೆ. ಐ ವೋಕ್ ಅಪ್ ಲೇಟ್ ಟುಡೇ. ಐ ವೋಕ್ ಅಪ್ ಲೇಟ್ ಟುಡೇ. ವೇಕಪ್ ಅಂದರೆ ಎದ್ದೇಳು, ಏಳುವುದು. ವೋಕಪ್ ಅಂದರೆ ಎದ್ದೆ. ವೇಕಪ್ ಪದದ ಪಾಸ್ಟ್ ಫಾರ್ಮ್ ಅಂದರೆ ಭೂತಕಾಲ ವೋಕಪ್. ವೇಕಪ್ನ ನಾವು ಪ್ರೆಸೆಂಟ್ನಲ್ಲಿ ಬಳಸಿದರೆ ವೋಕಪ್ನ ಪಾಸ್ಟ್ನಲ್ಲಿ ಬಳಸ್ತೀವಿ. ನಾನು ಇವತ್ತು ತಡವಾಗಿ ಎದ್ದೆ. ಐ ವೋಕಪ್ ಲೇಟ್ ಟುಡೇ. ನೆಕ್ಸ್ಟ್, ಬಾಗಿಲು ತೆಗಿ. ಓಪನ್ ದ ಡೋರ್. ಓಪನ್ ದ ಡೋರ್. ಓಪನ್ ಅಂದರೆ ತೆಗೆಯುವುದು. ಇದು ಕೂಡ ಒಂದು ವರ್ಬ್ ಇದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಓಪನ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಓಪನ್ಡ್. ಓಪನ್ ದ ಡೋರ್ ಬಾಗಿಲು ತೆಗಿ. ಬಾಗಿಲು ಮುಚ್ಚು. ಕ್ಲೋಸ್ ದ ಡೋರ್. ಕ್ಲೋಸ್ ದ ಡೋರ್. ಕ್ಲೋಸ್ ಅನ್ನೋದು ಕೂಡ ಒಂದು ವರ್ಬ್. ಕ್ಲೋಸ್ಡ್ ಆ್ಯಂಡ್ ಕ್ಲೋಸ್ಡ್. ಕ್ಲೋಸ್ ಪದದ V1 V2. ಓಪನ್ ಅಂದರೆ ತೆರೆಯುವುದು, ಕ್ಲೋಸ್ ಅಂದರೆ ಮುಚ್ಚುವುದು. ನೆಕ್ಸ್ಟ್, ನಾನು ಮಾಡ್ತಾ ಇದ್ದೆ. ಐ ವಾಸ್ ಡೂಯಿಂಗ್. ಐ ವಾಸ್ ಡೂಯಿಂಗ್. ಏನೋ ಒಂದು ಮಾಡ್ತಾ ಇದ್ದೆ, ಏನೋ ಒಂದು ಕೆಲಸನ ಮಾಡ್ತಾ ಇದ್ದೆ ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ. ಐ ವಾಸ್ ಡೂಯಿಂಗ್. ಇದಕ್ಕೆ ನಾವು ಪ್ರೆಸೆಂಟ್ನಲ್ಲಿ ಹೇಳುವಾಗ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗುತ್ತೆ. ಸೊ ಐ ಆಮ್ ಡೂಯಿಂಗ್. ವಾಸ್ ಪ್ಲೇಸ್ನಲ್ಲಿ ಆಮ್ ಬರುತ್ತೆ. ಐ ಆಮ್ ಡೂಯಿಂಗ್. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಹೇಳಬೇಕಂದ್ರೆ ಅಂದರೆ ನಕಾರಾತ್ಮಕವಾಗಿ ಹೇಳಬೇಕಾದ್ರೆ ನಾನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್. ಐ ಆಮ್ ನಾಟ್ ಡೂಯಿಂಗ್.
ನಾನು ಮಾಡ್ತಾ ಇದ್ದೆ. ಐ ವಾಸ್ ಡೂಯಿಂಗ್. ನಾನು ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್. ನಾನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್. ಸೊ ಈ ಥರ ಒಂದು ವಾಕ್ಯವನ್ನು ನಾವು ಬಹಳಷ್ಟು ರೀತಿಯಲ್ಲಿ ಹೇಳ್ಬೋದು. ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ನಾನು ನಿನಗಾಗಿ ಕಾಯುತ್ತಿದ್ದೆ. ಐ ವಾಸ್ ವೇಟಿಂಗ್ ಫಾರ್ ಯು. ಐ ವಾಸ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು ಅನ್ನೋದು ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ನಲ್ಲಿ ಹೇಳ್ತಾ ಇರೋದು. ಐ ವಾಸ್ ವೇಟಿಂಗ್ ಫಾರ್ ಯು ಇದನ್ನು ನಾವು ಭೂತಕಾಲದಲ್ಲಿ ಹೇಳ್ತಾ ಇರೋದು ಅಂದರೆ ಪಾಸ್ಟ್ ಟೆನ್ಸ್ ಬಗ್ಗೆ. ಐ ಆಮ್ ವೇಟಿಂಗ್ ಫಾರ್ ಯು. ಐ ವಾಸ್ ವೇಟಿಂಗ್ ಫಾರ್ ಯು. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಹೇಳಬೇಕು ಅಂದರೆ ಸೆಂಟೆನ್ಸ್ನಲ್ಲಿ ನಾಟ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆದಮೇಲೆ ನಾಟ್. ಐ ಆಮ್ ನಾಟ್ ವೇಟಿಂಗ್ ಫಾರ್ ಯು. ಐ ಆಮ್ ನಾಟ್ ವೇಟಿಂಗ್ ಫಾರ್ ಯು. ನಾನು ನಿನಗಾಗಿ ಕಾಯುತ್ತಿಲ್ಲ ಅಥವಾ ಕಾಯುವುದಿಲ್ಲ. ಐ ಆಮ್ ನಾಟ್ ವೇಟಿಂಗ್ ಫಾರ್ ಯು.